ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ, ನೀವೇ ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ ಫೆಸ್ಟಿವಲ್ ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಹಬ್ಬದ ದಿನ ಯಾಕೋ ಲೇಜಿ ಅನ್ನಿಸ್ತೈತೆ. ಯಾಕೆ ಲೇಜಿ ಅನ್ನಿಸ್ತೈತೆ ಅಂದರೆ ಮಳೆ ಬೆಳಗ್ಗೆಯಿಂದನೂ ಜಿಡಿ ಥರ ಇಟ್ಕೊಂಡ್ಬಿಟ್ಟೈತೆ. ಸೊ ಏನು ಕೆಲಸ ಮಾಡೋದಕ್ಕೂ ಲೇಜಿ ಅನ್ನಿಸ್ತೈತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಕೆಲಸ ಮಾಡಲೇಬೇಕು. ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಸೊ ಇವತ್ತು ನಾನು ಲೇಜಿ ಡೇಲಿ ಎಲ್ಲ ಕೆಲಸನೂ ಮುಗಿಸ್ದೆ. ಇನ್ನು ಟಿಫನಿಗೆ ಬಂದು ಬಿಸಿ ರಸಮ್ ಮತ್ತು ಬಿಸಿ ರೈಸ್ ಮಾಡಿದ್ದೀನಿ. ಮಳೆಗೆ ಚಳಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ. ಈ ಮಳೆ ಅಂತೂ ಜಿಡಿ ಥರ ಬರ್ತಾನೆ ಐತೆ. ನಾನು ಮಾರ್ನಿಂಗಿಂದ ಆಚೆ 2 ಸರಿ ಬಾಗಿಲ ಹತ್ರ ನೀರೆಲ್ಲ ತಳ್ಳಿ ಮತ್ತೆ ಒರೆಸಿದಾಯಿತು. ನೋಡಬೇಕಿದು ಸಂಜೆವರೆಗೂ ಬಿಡೋ ಕಾಣಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ದೀಪಾವಳಿ ಹಬ್ಬದ ಬಗ್ಗೆ ಹೇಳೋದು ಬಂದರೆ ಈ ಸರಿ ಹಬ್ಬ ಕೂಡ ಬೇಗನೆ ಬಿದ್ದೈತೆ. ಸೊ ನರಕ ಚತುರ್ಥಿ ಬಂದು 20 ಬಿದ್ದಿತ್ತು, 20ನೇ ತಾರೀಕು. ಸೊ ಅವತ್ತಿಂದನೂ ಕೆಲವರು ದೀಪ ಹತ್ತಿಸ್ತಾರೆ, ಕೆಲವರು ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡ್ತಾರೆ. ನೆನ್ನೆ 21 ಅಮಾವಾಸ್ಯೆ ದಿನದಿಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಇವತ್ತು ಹಬ್ಬ ದೀಪಾವಳಿ ಹಬ್ಬ ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ. ನಾನು ನೆನ್ನೆಯಿಂದನೇ ದೀಪ ಹಚ್ಚಿದೆ, ಬಟ್ ವ್ಲಾಗ್ ದೀಪಾವಳಿ ಹಬ್ಬದ ದಿನ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗು ಟೈಮ್ ಬಂದಾಗಲೇ 3:45 4 ಗಂಟೆ ಆಯ್ತಾ ಬಂತು. ಸೊ ಪಾಪು ಊಟ ಮಾಡಿಸಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ಕೊಂಡು ಅದೆಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಈ ಮಳೆ ಕೂಡ ನಿಲ್ಲಿಲ್ಲ, ಮತ್ತೆ ಜಿಡಿ ಥರನೇ ಬರ್ತೈತೆ. ಇನ್ನು ಸಂಜೆಗೆ ಪೂಜೆಗೆ ರೆಡಿ ಮಾಡ್ಕೊಬೇಕಲ್ವ. ಸೊ ಸ್ನಾನ ಮಾಡ್ಕೊಂಡು ಬಂದು ಸಿಗ್ತೀನಿ. ಸ್ನಾನ ಮಾಡ್ಕೊಬಂದು ಪಾಪುಗೂ ಕೂಡ ಸ್ನಾನ ಮಾಡಿಸಿ ಹಾಗೆ ದೇವ್ರ ಮನೇಲಿರೋ ಹೂವು ಎಲ್ಲ ತೆಗ್ದು ಬೇರೆ ಹೂವು ಹಾಕಿಟ್ಟಿದ್ದೀನಿ. ಇನ್ನು ಮಳೆ ಜಿಡಿ ಥರ ಬರ್ತೈತೆ. ಸೊ ಹೊಸ್ಲತ್ರ ಸಿಂಪಲಾಗಿ ಯಾವುದಾದ್ರೂ ಒಂದು ಇವತ್ತು ರಂಗೋಲಿ ಬಿಡ್ತೀನಿ. ಕಲರ್ಸ್ ಎಲ್ಲ ಹಾಕಿ ಬಿಡಲ್ಲ, ಯಾಕಂದರೆ ಮಳೆ ಜಿಡಿ ಬರ್ತೈತೆ, ಬಿಟ್ಟರು ವೇಸ್ಟ್ ಆಯ್ತೈತೆ. ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಸೊ ನಾನು ಆಚೆ ಬಂದು ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿ ದೀಪ ಇಟ್ಟಿದ್ದೀನಿ. ಈಗ ದೀಪ ಹಚ್ಚಿಸ್ಬೇಕು. ಈಗ ನಾನು ರೆಡಿಯಾಗಿ ದೀಪ ಹಚ್ಚಬೇಕು. ಫೈನಲಿ ರೆಡಿಯಾಗಿದ್ದಾಯಿತು. ನಾನು ಔಟ್ಫಿಟ್ ಬಂದು ಸ್ಯಾರಿ ವೇರ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಬ್ಲ್ಯಾಕು ಮತ್ತು ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಟೈಮ್ ಬಂದಾಗಲೇ 6 ಕಾಲಾಗಿದೆ. ಈಗ ದೀಪ ಹಚ್ಚಬೇಕು. ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹಾಗೆ ದೇವ್ರ ಮನೇಲಿರೋ ದೀಪಗಳನ್ನೆಲ್ಲ ಹಚ್ಚಿ ಹಾಗೆ ಚಿಕ್ಕ ದೀಪಗಳನ್ನೂ ಅಲ್ಲೊಂದೆರಡು ಇಟ್ಟು ಹಚ್ಚಿ ಆಚೆಗಡೆ ಬಂದು ಬಾಗ್ಲ ಹತ್ರನೂ ದೀಪ ಎಲ್ಲ ಹಚ್ಚಿಸ್ಕೊಂಡೆ. ದೀಪಾವಳಿ ಹಬ್ಬದಲ್ಲಿ ಸ್ಪೆಷಲ್ ದೀಪಗಳು ಎಷ್ಟು ಹಚ್ಚುತ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮಲ್ಲಿ ಎಷ್ಟು ದೀಪಗಳಿದ್ವೋ ಅಷ್ಟು ದೀಪಗಳನ್ನೂ ಹಚ್ಚಿದೆ. ನನ್ನ ಮಣ್ಣಿನ ದೀಪಗಳು ಸುಮಾರಿದ್ದು. ಸೊ ತಟ್ಟೆಯಲ್ಲೂ ಇದೇ ಥರ ಡೆಕೋರೇಷನ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಪುಟಾಣಿ ದೀಪಗಳನ್ನೆಲ್ಲ ಈ ಥರ ತಟ್ಟೆಯಲ್ಲಿ ಇಟ್ಕೊಂಡು ಹಚ್ಕೊಂಡು ಒಂದೆರಡು ಫೋಟೋಸು ವೀಡಿಯೋಸ್ನ ತಗೊಂಡೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಆಚೆ ಅಪ್ಪುಗೆ ಪಟಾಕಿ ಅಂದರೆ ತುಂಬ ಭಯ. ಪಟಾಕಿ ಸೌಂಡ್ಗೆ ಎದ್ರುಕೋತಿದ್ದ. ಬಟ್ ಈ ಸರಿ ಪಟಾಕಿ ಬೇಕು ಅಂತ ಹೇಳಿ ಅವ್ರ ಪಪ್ಪು ಅಂತ ತರಿಸ್ಕೊಂಡು ಸುಸುರು ಬತ್ತಿ ಹಾಗೆ ಸಣ್ಣ ಪುಟ್ಟ ಇರೋವನ್ನೆಲ್ಲ ಪಟಾಕಿಗಳನ್ನ ಹಚ್ಚಿದ್ದ. ಅವನ ಜೊತೆ ಸೇರ್ಕೊಂಡು ನಾನು ಕೂಡ ಹಚ್ಚಿದೆ, ಹೂಕುಂಡ ಆ ಥರ ಎಲ್ಲ. ಸೊ ಎಂಜಾಯ್ ಮಾಡ್ದೆ ಸಖತ್ತಾಗವನು. ನೋಡಿದ್ರಲ್ಲ ನಮ್ಮನೆ ದೀಪಾವಳಿ ಹಬ್ಬನ ಹೇಗೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ಮಳೆಯಲ್ಲಿ ದೀಪಾವಳಿ ಹಬ್ಬನ ಮಾಡಿ ಮುಗಿಸಿದ್ವಿ ಫೈನಲಿ. ಸೊ ಪಟಾಕಿ ಬಾಕ್ಸ್ ಹೇಳಬೇಕು ಅಂದರೆ ಅಪ್ಪು ನಂಗೆ ದೊಡ್ಡ ಬಾಕ್ಸೇ ಬೇಕು, ನಂಗೆ ದೊಡ್ಡದೇ ಬೇಕು ಅಂತೇಳಿ. ನಾನು ದೊಡ್ಡವನಾಗಿದ್ದೀನಿ ಮಮ್ಮಿ, ನಂಗೆ ದೊಡ್ಡ ಬಾಕ್ಸ್ ಬೇಕು ಅಂತೇಳಿ ಅವ್ರ ಅಪ್ಪನ ಹತ್ರ ದೊಡ್ಡ ಬಾಕ್ಸ್ ತೆಗೆಸ್ಕೊಂಡ. ಬಟ್ ಏನೂ ಹೊಡಿತಿಲ್ಲ, ಬಳೆ ಸುಸುರು ಬತ್ತಿ ಮಾತ್ರ ಹೊಡೆದು, ಇನ್ನು ಮಿಕ್ಕಿದೆಲ್ಲ ನಾವೇ ಹೊಡೆದು. ಸೊ ನೋಡಿದ್ರಲ್ಲ ಇವತ್ತಿನ ಹಬ್ಬ, ಇವತ್ತಿನ ಲಾಗ್ ಹೀಗಿತ್ತು. ಈ ವಿಡಿಯೋ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ ತಿಳಿಸಿ. ದೆನ್ ಒನ್ಸ್ ಅಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ದೆನ್ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲೂ ಇದುವರೆಗೂ ಯಾವುದೇ ಕಷ್ಟ ನೋವು ಏನೇ ಇರಲಿ ಅದೆಲ್ಲ ತೆಗೆದು ಇವತ್ತಿಂದ ಹೊಸ ಬೆಳಕಿನ ಥರ ದೀಪ ಬೆಳಗೋ ಥರ ಬೆಳಗಲಿ ಅಂತ ಹೇಳ್ತಾ, ನಾನು ಕೂಡ ನನ್ನ ಜೀವನದಲ್ಲೂ ಅಷ್ಟೇ ಇವತ್ತಿಂದ ದೀಪ ಬೆಳಗೋ ಥರ ನನ್ನ ಲೈಫಲ್ಲೂ ಕೂಡ ಬೆಳಕಾಗಿ ಮುಂದಿನ ಜೀವನ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಲಾಗ ಸಿಗ್ತೀನಿ. ಬಾಯ್.